ಎಲ್ಲೋ ಹಾಲ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಹಬ್ಬನ ಹಿಂದಿನ ದಿನ ವ್ಲಾಗು, ಆಯುಧ ಪೂಜೆ ಹಿಂದಿನ ದಿನ ವ್ಲಾಗು. ಸೊ ನಿಮಗೆ ತೋರಿಸಿದ್ನಲ್ಲ ಜಾವತ್ ಪೌಡ್ರನ್ನ ಯಾವ ರೀತಿಯಾಗಿ ಬಳಸ್ಕೊಳ್ಳೋದು ಅಂತ, ಅದನ್ನು ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಇಲ್ಲಿ ಅನ್ನಕ್ಕೆ ಇಟ್ಬಿಡೋಣ ಅಂತ ಹೇಳಿ ಅನ್ನಕ್ಕೆ ಇಡ್ತಾ ಇದೆ, ಯಾಕಂದರೆ ಮಧ್ಯಾಹ್ನ ಆಗಿತ್ತು ನಾನು ದೇವ್ರ ಸಾಮಾನೆಲ್ಲ ತೊಳೆಯೋದಕ್ಕೆ ಹೋದಾಗ. ಸೊ ಅದಕ್ಕೆ ಫಸ್ಟ್ ಅನ್ನಕ್ಕೆ ಇಟ್ಬಿಟ್ಟು ಅದಾದಮೇಲೆ ಇನ್ನು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಮಾಡ್ಕೊತಾ ಇದ್ದೆ. ಈ ಫಸ್ಟ್ ಅನ್ನಕ್ಕೆ ಇಟ್ಬಿಟ್ಟು ಆಮೇಲೆ ದೇವ್ರ ಮನೆ ಕೆಲಸಕ್ಕೆ ಕೈ ಹಾಕೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಬೆಳಗ್ಗೆನೇ ಮಾಡಿಟ್ಟಿದ್ವಿ. ಸೊ ಕೆಲಸ ಇರೋ ಟೈಮಲ್ಲಿ ಏನು ಮಾಡ್ತೀವಿ, ಬೆಳಗ್ಗೆನೇ ಸಾಂಬಾರು ಮಾಡಿ ಇಟ್ಬಿಡ್ತೀವಿ. ಪ್ರತಿದಿನವೂ ಹಾಗೆ ಮಾಡೋದು, ಬಟ್ ಇವತ್ತು ಸ್ವಲ್ಪ ಬೇಗನೆ ಮಾಡಿದ್ವಿ. ನಾಷ್ಟ ಆದ ತಕ್ಷಣ ಸಾಂಬಾರೆಲ್ಲ ಮಾಡಿಟ್ಕೊಂಡ್ವಿ. ಅದಾದಮೇಲಿಂದ ಕೆಲಸ ಜಾಸ್ತಿ ಇರುತ್ತೆ ಅಂತೇಳಿ ನಾವು ಹಾಗೆ ಮಾಡ್ಕೊಳ್ಳೋದು. ಹಬ್ಬದ ಹಿಂದಿನ ದಿನವೇ ದೇವ್ರ ಸಾಮಾನೆಲ್ಲ ತೊಳ್ಕೊಳ್ಳೋದಲ್ವ. ಸೊ ಅದಕ್ಕೆ ಅನ್ನಕ್ಕೆ ಫಸ್ಟ್ ಇಟ್ಬಿಟ್ಟು ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ನಮ್ಮ ವೀಡಿಯೋಸ್ನ ನೋಡಿ. ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ ಯಾವ ರೀತಿಯಾಗಿ ಹಚ್ಚೋದು ಅಂತ ಈ ವ್ಲಾಗಲ್ಲಿ. ಸೊ ಇಲ್ಲಿ ಜಶ್ವಿತ್ ಮತ್ತು ಲಡ್ಡು ಆಟ ಆಡ್ತಾ ಇದ್ದಾರೆ. ನಾನಿವಾಗ ದೇವ್ರ ಮನೆ ಕೆಲಸನ ಸ್ಟಾರ್ಟ್ ಮಾಡಬೇಕು. ಸೊ ಈ 10 ಡೇಸ್ ಆಗಿರ್ಬೋದೇನೋ ಅಷ್ಟೇ ಕ್ಲೀನ್ ಮಾಡಿ. ಸೊ ಇವಾಗ ಎಲ್ಲ ತೆಗೆದು ಕ್ಲೀನ್ ಮಾಡಿದ್ರೆ ಉಮ್ಮೆಗೆ ನಾನು ತೊಳ್ಕೊಳ್ಳೋದು ದೇವಸ್ಥಾನನ. ಉಮ್ಮೆಗೆ ನಾವು ನಂಜನಗೂಡಿಗೆ ಹೋಗ್ತೀವಿ. ಸೊ ಅದರಿಂದ ಉಮ್ಮೆಗೆ ನಾನು ದೇವಸ್ಥಾನ ತೊಳ್ಕೊತೀನಿ. ಸೊ ಅಷ್ಟೇನು ಗಲೀಜೇನಾಗಿಲ್ಲ, ಇಷ್ಟೇ. ಸೊ ಸ್ವಲ್ಪನೇ ಇರೋದು, ನಾವೇನು ಜಾಸ್ತಿ ದೇವಸ್ಥಾನ ಕೂಡ ಇಟ್ಕೊಂಡಿಲ್ಲ, ಸ್ವಲ್ಪನೇ ಇಟ್ಕೊಂಡಿರೋದು. ಸೊ ಈಗೆಲ್ಲ ಕ್ಲೀನ್ ಮಾಡ್ಕೊತೀನಿ. ಫಸ್ಟು ಕ್ಲೀನ್ ಮಾಡ್ಕೊಂಡು ಆಮೇಲೆ ಹೇಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಫಸ್ಟ್ ಹೂವೆಲ್ಲ ತೆಗೆದಿದ್ದೀನಿ. ಹೂವೆಲ್ಲ ತೆಗೆದು ಸೈಡ್ ಇಟ್ಬಿಟ್ಟು ಅದಾದಮೇಲೆ ದೇವ್ರ ಸಾಮಾನು ತಿರುಗಿ ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ. ಆಟಾಡಾಯ್ತು. ನೀರಿಟ್ಟಿರೋದನ್ನ ತುಳಸಿ ಗಿಡಕ್ಕೆ ಹೋಗಿ ಹಾಕ್ಬಿಟ್ಟು ಬರ್ತೀನಿ. ಹಾಂ ಸರಿ, ಕೇಳಿ ಆಯ್ತಾ. ಸೊ ಫೋಟೋಸ್ ಎಲ್ಲ ಕೆಳಗೆ ಫೋಟೋಸ್ ಕೇಳಿ ನೋಡಿ. ಸೊ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಒಂಚೂರು ಅರಿಶಿನ ಇಷ್ಟು ಹಾಕಿ ದೇವ್ರ ಮುಗಿಸ್ಕೊತೀನಿ. ಫಸ್ಟು ನಮಗೆ ಚಿಕ್ಕದಾಗಿರೋದ್ರಿಂದ ದೇವ್ರ ಮನೆ ತೊಗೊಂಡಿದ್ದೀನಿ. 2 ಸಲ ತೊಗೊಂಡು ನೀರನ್ನು ಕುದಿಸ್ತೀನಿ ನಾನು. ಸೊ ಇವಾಗ ಹೇಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಸ್ವಲ್ಪ ಗಲಾಟೆ ಇದೆ, ಜಶ್ವಿತ್ ಆಟ ಆಡ್ತಾ ಇದ್ದೀನಿ. ಜಶ್ವಿತ್ ಮತ್ತೆ ಲಡ್ಡು ಇಬ್ರು ಒಳಗೆ ಆಟ ಆಡ್ತಾ ಇದ್ದಾರೆ ರೂಮಲ್ಲಿ. ಬಾ ತೆಗಿ ನಾ ಚಿಲ್ಕ ಹಾಕಿಲ್ಲ, ತೆಗಿ. ಸೊ ಫಸ್ಟು ಗಂಧನ ಹಾಕೊಂತಾ ಇದ್ದೀವಿ. ಸೊ ಇಷ್ಟು ಗಂಧ ಹಾಕೊಂಡಿದ್ವಿ. ಗಂಧಕ್ಕೆ 1 ಚಿಟಿಕೆ ಸ್ವಲ್ಪ ಹಾಕಿದ್ರೆ ಸಾಕು. ಸ್ಪೂನ್ ತೊಗೊಳ್ತೀನಿ. ಸೊ ಇಷ್ಟು ಜಾಸ್ತಿ ಏನು ಹಾಕಲ್ಲ, ಇಷ್ಟೇ ಇಷ್ಟ ಹಾಕ್ತಾಯಿದ್ದೀನಿ ನೋಡಿ. ನೀವು ಇಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ನೀರು ಹಾಕಿ. ಸೊ ಸ್ವಲ್ಪನೇ ತುಂಬ ಸ್ಮೆಲ್ ಇದೆ, ನೆನ್ನೆ ಹೇಳ್ದಂಗೆ. ಸೊ ನನಗಂತೂ ತುಂಬಾ ಸ್ಮೆಲ್ ಇಷ್ಟ ಆಯಿತು. ಸೊ ಇವೆರಡನ್ನು ಮಿಕ್ಸ್ ಮಾಡಿಕೊಂಡು ಯಾಕೆ ಏನಕ್ಕೆ ಏನಾಯ್ತು
ಹೋಗಿ ಆಟ ಆಡೋಗಲ್ಲಿ ಅಣ್ಣ ಮತ್ತೆ ಅವನ ಜೊತೆ. ಆಯ್ತು ಕುತ್ಕೊಂಡು ನೋಡಂಗೆ ನೋಡು ಕುಚ್ಚು ಕೇಳ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಏನಮ್ಮ ಹೇಳಮ್ಮ. ಇಲ್ಲಿಗೆ ಕೆಲಸ ಮಾಡಬಾರ್ದ? ನಾನು ನಿನ್ನ ಜೊತೆ ಬರಲ್ಲ? ಗಣಪತಿ ಈಗೆಲ್ಲ ಐತೆ. ಗಣಪತಿ ಹಬ್ಬ ನಿಮ್ಗೆ ಮುಗ್ದೋಯ್ತಲ್ಲ. ನಾಳೆ ಆಯ್ತು ಪೂಜೆ ಮಾಡೋದ್ಬಿಟ್ಟು ಗಣಪತಿ ಹಬ್ಬ ಮಾಡ್ತೀಯ ನೀನು? ಹೌದಾ? ಬೇರೆಯವರಾ? ಸ್ವಲ್ಪ ನೀರಾಗಬೇಕು ಅಂತ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗಂಧನ. ಸೊ ಈಗ ಈ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಂಡಿದ್ದೀನಿ. ಸೊ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಏನಮ್ಮ ನನ್ನ ಮಾತಾಡೋಕ್ಕೆ ಬಿಡೋಲ್ವಲ್ಲಮ್ಮ ನೀನು? ನನ್ನ ಮಾತಾಡೋಕ್ಕೆ ಬಿಡ್ತಿಲ್ವಲ್ಲ? ಸೊ ನೋಡ್ತಾ ಇರ್ಬೋದು ನೀವು. ಹಿಟ್ಟರೆ ಸ್ವಲ್ಪ ಗಟ್ಟಿ ಇರಬೇಕು ಅಷ್ಟೇ. ಮಾವಿಗಿಡದು. ಸೊ ಇವಾಗ ನಾನು ಫೋಟೋಸ್ನ ಫಸ್ಟ್ ಓಡಿಸ್ಕೊತೀನಿ. ಫೋಟೋಸ್ನ ಓಡಿಸ್ಕೊಂಡು ಮಾವಿದದು ಗಂಧ ಹಿಂದೆ ಹೋಗ್ಬೇಕು, ತುಳಿಬಾರ್ದಿಲ್ಲ. ಅಡ್ಗೆ ಇಲ್ಲೆಲ್ಲ ಮಾಡಕ್ಕಾಗುತ್ತೆ? ಅಲ್ಲೇ ಹೋಗಿ ಆಟ ಆಡೋಗು. ಓಯ್ ಪಾಪು ಇದ್ರಲ್ಲಿ ಎಲ್ಲಿ ಮಾಡ್ತೀಯಾ? ಹೋಗಲ್ಲೇ. ಸೊ ಈಗ ಇಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ. ವಿಭೂತಿಲಿ ಇಟ್ಟಾಗ ಆ ಸೈಡ್ ಈ ಸೈಡ್ ವೈಟ್ ಕಾಣಿಸ್ತಿತ್ತು, ಬಟ್ ಇದ್ರಲ್ಲಿ ಏನು ವೈಟ್ ಏನು ಕಾಣಿಸ್ತಿಲ್ಲ. ಸೊ ಇದು ಲಕ್ಷ್ಮಿ ಮತ್ತೆ ಹೋಗಿ ಬಟ್ಲ ಮನೆಗೆ. ಲಕ್ಷ್ಮಿ ಮತ್ತೆ ಗಣಪತಿ ಇದು ಬೆಳ್ಳಿ ಪ್ಲೇಟಲ್ಲಿ ಇರುತ್ತಲ್ಲ, ತಿದ್ದಿರ್ತಾರಲ್ಲ ಅದು. ಮತ್ತೆ ನೀವು ಹೆಂಗೆ ಕಾಣಿಸ್ತಿದೆ ಅಂತ. ಸೊ ಚೆನ್ನಾಗಿ ಕಾಣಿಸ್ತಿದೆ. ಸೊ ಒಂದು ಹಚ್ಚಿಟ್ಟಿದ್ದೀನಿ. ಸೊ ಹಾಗೆಲ್ಲ ಪೂರ್ತಿ ಹಚ್ಚಿ ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ಹಚ್ಚಿದ್ದೀನಿ. ಸೊ ಎಲ್ಲದಕ್ಕೂ ಹಾಕಿದ್ದೀನಿ. ನ್ಯೂಸ್ ಪೇಪರ್ನ ಹಾಕ್ಬಿಟ್ಟು ಅದ್ರ ಮೇಲೆ ಫೋಟೋಸ್ ಎಲ್ಲ ಜೋಡಿಸಿದ್ದೀನಿ. ಜಾಸ್ತಿ ಫೋಟೋಸ್ ಏನಿಲ್ಲ ನಮ್ಮ ಮನೇಲಿ, ಇಷ್ಟೇ ಫೋಟೋಸ್ ಇರೋದು. ಸೊ ಇದಕ್ಕೆಲ್ಲ ಹಾಕಿಟ್ಟಿದ್ದೀನಿ. ಈಗ ನೆಕ್ಸ್ಟ್ ಗೆಜೆ ವಸ್ತ್ರ ಹಾಕ್ಬೇಕು. ಅದಕ್ಕೆ ಗೆಜೆ ವಸ್ತ್ರ ಹಾಕಿ ಅಲ್ಲಿ ಜೋಡಿಸ್ತೀನಿ. ಸೊ ಇಷ್ಟೇ. ಇದನ್ನು ಯಾವ ರೀತಿಯಾಗಿ ಕಲಿಸೋದು ಅಂತ ತೋರಿಸೋದನ್ನೆಲ್ಲ ಇಷ್ಟಕ್ಕೆ ಎಷ್ಟು ಗಮ್ಮಂತ ಇದೆ ಅಂದರೆ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಯೂಸ್ ಮಾಡಿ ನೋಡಿ ನೀವು ಕೂಡ. ವಿಭೂತಿ ಹಚ್ಚೋದಕ್ಕಿಂತ ಇದು ಹಚ್ಚಿದ್ರೆ ಇನ್ನೂ ಒಳ್ಳೆಯದು ಅಂತ ನನಗನ್ಸುತ್ತೆ. ಸೊ ಅದರಿಂದ ಇವಾಗ ಇದು ಬಂದಿರೋದು. ಫಸ್ಟೆಲ್ಲ ವಿಭೂತಿನೇ ಹಚ್ತಾಯಿದ್ರು. ಸೊ ನಾನು ಕೂಡ ಬೇರೆಯವ್ರನ್ನ ನೋಡಿ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಚೆನ್ನಾಗಿರುತ್ತೆ ಅಂತ ಹೇಳಿ ಮನೆಯೆಲ್ಲ ಫುಲ್ ಸ್ಮೆಲ್ ಗಮ್ಮಂತ ಇದೆ. ಸೊ ಅದಕ್ಕೆ ಇದನ್ನು ಹಚ್ಚಿದ್ದೀನಿ. ಈಗೆಲ್ಲ ಹಚ್ಚಿಟ್ಟಿದ್ದೀನಿ. ನೆಕ್ಸ್ಟ್ ಫೋಟೋಸ್ ಎಲ್ಲ ಮೇಲ್ಗಡೆ ಜೋಡಿಸ್ಬೇಕು. ಒರೆಸಿಟ್ಟಿದ್ದೀನಿ ಅದನ್ನು ಕೂಡ. ನೆಕ್ಸ್ಟ್ ಫೋಟೋಸ್ನೆಲ್ಲ ಜೋಡಿಸ್ತೀನಿ. ಸೊ ಎಲ್ಲ ಫುಲ್ ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ದೇವ್ರ ಸಾಮಾನ ಜೋಡಿಸ್ಬೇಕಷ್ಟೆ. ದೇವ್ರ ಸಾಮಾನು ಜೋಡಿಸಿದ್ರೆ ಇನ್ನು ಕೆಳಗಡೆನೆಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ಸೊ ಅಲ್ಲೆಲ್ಲ ಇಟ್ಟಿರೋದೆಲ್ಲ ಬೇಕಾಗಿರೋ ಐಟಮ್ಸು. ಜಾಸ್ತಿ ತಂದರೆ ಅದನ್ನು ಕೆಳಗಡೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಈ ರೀತಿಯಾಗಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇಲ್ಲಿ ಮಾದೇಶ್ವರಂದು ತಟ್ಟೆ ಬರುತ್ತೆ. ಸೊ ಅದಕ್ಕೆ ಗ್ಯಾಪ್ ಇಟ್ಟಿದ್ದೀನಿ. ನೆಲಲ್ಲಿ ಯಾವ್ಯಾವ ಜಾಗಕ್ಕೆ ಯಾವ್ಯಾವ ಜೋಡಿಸ್ಬೇಕು ಅದೆಲ್ಲ ಜೋಡಿಸಿದ್ದೀನಿ. ಸೊ ಇಷ್ಟೇ ನಮ್ಮದು ಪುಟ್ಟ ದೇವ್ರ ಮನೆ. ಸೊ ಎಲ್ಲ ಆಗಿದೆ. ಇನ್ನು ದೇವ್ರ ಸಾಮಾನು ಬೆಳಗ್ಗೆ ಅದನ್ನು ಆರಿಸಿ ಅದರ ಜಾಗಕ್ಕೆ ಜೋಡಿಸಿದ್ರೆ ಆಗೋಯ್ತು. ಲಡ್ಡು ಹೌದಾ? ಹೊಡಿತವನೇ. ಎಲ್ಲರಿಗೂ ಆಯುಧ ಪೂಜೆ ಹಾಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ನೆನ್ನೆದೇ ವ್ಲಾಗ್ನ ಎರಡೂ ಸೇರಿಸಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಂ ನಿಂದು ಇದು ಕೊಡೋ, ಸ್ಕೇಟಿಂಗ್ ಕೊಡೋ ಜಶ್ವೀತ್. ನೀನು ಸ್ಕೇಟಿಂಗ್ ಕೊಡು. 2 ದಿನದ ವ್ಲಾಗ್ನ ನಾನು ಒಟ್ಟಿಗೆ ಸೇರಿ ಜಾಯಿನ್ ಮಾಡಿ ಹಾಕ್ತಾ ಇರೋದು. ಸೊ ಎಲ್ಲ ಪೂಜೆಗೆ ನಿನ್ನೆ ನೈಟೇ ಗಾಡಿ ಎಲ್ಲ ತೊಳೆದು ಇಟ್ಕೊಂಡಿದ್ವಿ. ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ನಾನು ಬೆಳಗ್ಗೆ
ನಾನು ಫಸ್ಟ್ ಸ್ನಾನ ಮಾಡಿಕೊಂಡು ಅಂದರೆ ಗಾಡಿಗಳಿಗೆಲ್ಲ ಬೊಟ್ಟಿಟ್ಕೊಂಡು ಬಂದೆ. ಅದಾದಮೇಲಿಂದ ನಮ್ಮ ಜಶ್ವಿತ್ತು ಮುನ್ನೊಂದು ವಾಕರು ಕೂಡ ತೊಗೊಬಂದ್ಬಿಟ್ಟಿದ್ದ. ಅಕ್ಕ ಅದನ್ನೇ ಬೈತಾ ಇದ್ಲು, ಅವ್ನು ವಾಕರ್ ಯಾಕೆ ತೊಗೊಬಂದಿದ್ಯಾ, ಅಲ್ಲೇ ಪೂಜೆ ಮಾಡ್ತಿದ್ನಲ್ಲ ನಾನು ಅಂತ ಹೇಳಿ. ಅವನು ಜಶ್ವಿತ್ತು ಓಡೋಗಿ ಅದನ್ನು ತೊಗೊಬಂದ, ಅದನ್ನು ತೊಳ್ದು ಇಟ್ಟಿದ್ದ. ಅವನ ಸೈಕಲ್ಲು ಮತ್ತು ಲಡ್ಡು ಸೈಕಲ್ಲು ಸ್ಕೇಟಿಂಗ್ 3 ಕೂಡ ಅವನೇ ತೊಳ್ಕೊಂಡಿದ್ದು. ಸೊ ಅವ್ನಿಗೆ ನೀರು ಹಾಕಿ ಕೊಡ್ತಿದ್ರೆ ಅವನೇ ತೊಳ್ಕೊಂಡು ಹೋಗ್ತಾಯಿದ್ದ. ಸೊ ಅದನ್ನು ನಮ್ಮ ಅಕ್ಕ ನೋಡಿ ನಗ್ತಾಯಿದ್ಲು, ನೋಡು ಎಷ್ಟು ಬೇಗ ಕಲ್ತ್ಕೊತಾ ಇದ್ದಾನೆ ಅವ್ನ ಕೆಲಸ ಅವ್ನು ಮಾಡ್ಕೊಳ್ಳೋದು ಅಂಥೇಳಿ. ಅಕ್ಕ ಅಲ್ಲಿ ಪೂಜೆ ಸಾಮಾನೆಲ್ಲ ಜೋಡಿಸ್ಬೇಕಾಗಿತ್ತು, ಜೋಡಿಸ್ತಾ ಇದ್ಲು. ಮುನ್ನ ಅವಳ ಎತ್ಕೊಂಡಿಲ್ಲ ಅಂಥೇಳಿ ಅವನು ಅಳ್ತಾ ಇದ್ದ. ಸೊ ಅಲ್ಲಿ ಏನು ಕಡಲೆಪುರಿ ಮತ್ತು ಸ್ವೀಟ್ಸ್ನ ಇಟ್ಟಿದ್ವಲ್ಲ ಅದನ್ನು ನೋಡ್ಬಿಟ್ಟು ಅಂತ ಇದು ಮಾಡ್ತಾಯಿದ್ದ. ಅದಕ್ಕೆ ಅಮ್ಮ ನಗ್ತಾಯಿದ್ರು, ಅಲ್ಲೋಡಲ್ಲಿ ಹೆಂಗೆ ಮಾಡ್ತಾವೆ ನೋಡು ಅಂತೇಳಿ ನಗ್ತಾಯಿದ್ರು ಅವರು. ತಗೋ ಇದು ಮಾಡಿಬಿಡು. ಓದ್ತಿಲ್ಲ ಐತಿಲ್ಲ ಜರಿಕತ್ತದ ಕಡ ಬಾಳೆಹಣ್ಣು ತೋರಿಸ್ತಾರೆ ಸ್ಟಾರ್ಟ್ ಮಾಡಿ. ಪೂಜೆಗೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಈಗ. ಸೊ ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಬೇಕೀಗ. ಎಲ್ಲ ಸೂರ್ಯನ ಈ ಕಡೆ ಮುಖ ಮಾಡಿ ನಿಲ್ಲಿಸಿದರೆ ಕಾರ್ ಆಗಲ್ಲ, ಯಾಕಂದರೆ ಚಿಕ್ಕದು ರೋಡು ನಮ್ಮದು, ಅದರಿಂದ ಹಾಗೆ ನಿಲ್ಲಿಸಿದ್ದೀವಿ ಆ ಸೈಡೆ. ಸಾಕು ಸಾಕು ಅಷ್ಟಷ್ಟೇ, ಸುತ್ತ 4 ಕಡೆ ಎಡ್ಸ್ಕೋಬೋದು ಸಾಕು. ಹಾಂ 80, ಅದಕ್ಕೆ ಒಂದು ಪ್ಯಾಕೆಟ್ ತಗೊಂಡು ಗಾಡಿ ಗಾಡಿ ಎಷ್ಟಾಗಬೇಕು ನೀನು ಹಾಕ್ತಾ ಮಡ್ಗಿದ್ದೀರಿ ಕೈ ಸುಡುತ್ತೆ, ಮಡ್ಬಿಡಿ. ಕುಂಬಳಕಾಯಿ ಮೇಲೆ ಇನ್ನೊಂದು ಸುತ್ತಿ. ಆ ಕಡೆ ಒಂದು ಈ ಕಡೆ ಒಂದು ಇಟ್ಬಿಡಿ. ಅಲ್ಲಿ ಎತ್ಕೊಳ್ರ ಕಾಯಿನು ಮಡಗಿಗೆ ನಮ್ಮಲ್ಲಿ ಡಿಫ್ರೆಂಟ್ ಅಡುಗೆ ಇವತ್ತು ಹಬ್ಬದ ಅಡುಗೆ. ಬೆಳಗ್ಗೆ ಶಾವಿಗೆ ಉಪ್ಪಿಟ್ಟು 2 ಥರ, ಇವಾಗ ಚಿತ್ರಾನ್ನ ಅಂತೆ, ಇದೆಲ್ಲ ಮಟನ್ ಸಾಂಬಾರ್ಗೆ, ಕೈಮಾಗೆ,
ಆಮೇಲೆ ಮಟನ್ ಚಾಪ್ಸ್, ಅದೇನು ರಕ್ತದು ಫ್ರೈ ಅಂತೆ ಏನೇನೋ ಮಾಡ್ಕೋತಾರೆ. ಮತ್ತು ಇಲ್ಲಿ ನಾವು ಚಿತ್ರಾನ್ನ ಮಾಡ್ಕೊತಾ ಇದು ವೆಜಿಟೇರಿಯನ್ಗೆ, ಇದು ನಾನ್ ವೆಜಿಟೇರಿಯನ್ಗೆ. ನಾವು 3 ಜನ ವೆಜಿಟೇರಿಯನ್ ಇದ್ದೀವಿ, ಇನ್ನು ಮಿಕ್ತಾರೆಲ್ಲ ನಾನ್ ವೆಜಿಟೇರಿಯನ್ ಅವರೇ. ಸೊ ಆ ಕಡೆ ರೈಸು ಆಗೈತೆ, ಅಲ್ಲೂ ಒಂದು ಕಡೆ ಇನ್ನೊಂದು ಕಡೆ 2 ಸಲ ರೈಸ್ ಕೂಗ್ಸಿಟ್ಟಿದ್ದೀವಿ. ಸೊ ಏನು ಚಿತ್ರಾನ್ನ? ಟೊಮೊಟೊ ಚಿತ್ರಾನ್ನ. ಎರಡರಲ್ಲಿ ಏನಕ್ಕೆ ಕೂಗ್ಸಿದ್ದೀವಿ ಅಂತ ಕೇಳಬೇಡಿ. ದೊಡ್ಡ ಕುಕ್ಕರು ಇಲ್ಲ, ನಾನ್ ವೆಜ್ ಮಾಡ್ಕೊತಾರೆ ಅದಕ್ಕೆ. ಅದಕ್ಕೆ ಇನ್ನೊಂದು ಸ್ವಲ್ಪ ರಿಪೇರಿ ಆಗುತ್ತಿದೆ, ಅದಕ್ಕೆ ಎರಡರಲ್ಲಿ ಕೂಗ್ಸಿ. ಸೊ ಅದು ಕಾಯಿನೂ ಇನ್ನೂ ಕೂಡ non-veg ಹಾಕಿಟ್ಟಿದೆ. ಮಟನ್ ಇನ್ನೂ ತರ್ತಾ ಇದ್ದಾರೆ ಬೇರೆ ಊರಿಂದ, ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ. ಹಾಗಾಗಿ ಫಸ್ಟ್ ಅನ್ನ ಎಲ್ಲ ಮಾಡಿಬಿಟ್ಟು ಇಟ್ಬಿಟ್ರೆ ಸಾಂಬಾರೆಲ್ಲ ಮಾಡ್ಕೊಬೋದಲ್ಲ ಅಂತ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರೂ ಮನೇಲೂ ಹಬ್ಬ ಆಯಿತಾ? ಏನೇನು ಮಾಡಿದ್ರಿ ಹಬ್ಬದ ಅಡುಗೆ ಅಂತ ಕಮೆಂಟ್ ಮಾಡಿ. ಅವಳೇನೋ ನಿಂಬೆಹಣ್ಣು ಉಚ್ಚುತ್ತವಳೆ. ಎರಡು ಬೇಕಾ? ಒಂದು ಹಾಕ್ತೀವಿ ಫಸ್ಟ್. ಹುಳಿ ನೋಡು. ಮತ್ತೊಮ್ಮೆ ಎಲ್ರಿಗೂ ಆಯುಧ ಪೂಜೆ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಕೂಡ ಸಪೋರ್ಟ್ ಮಾಡಿ, ಹರಸಿ ಬೆಳೆಸಿ.